99.99% ಕ್ರಿಶ್ಚಿಯನ್ಸ್ಗೆ ಇಷ್ಟವಾದ ಸಬ್ಜೆಕ್ಟ್. ಆಲ್ಮೋಸ್ಟ್ 100%, 99 ಪಾಯಿಂಟ್ ಹೇಳ್ತಾರೆ, 99 ಕ್ರಿಶ್ಚಿಯನ್ಸ್ಗೆ ತುಂಬ ಇಷ್ಟ ಈ ಸಬ್ಜೆಕ್ಟ್. ಅಂದರೆ ಇದ್ರ ಬಗ್ಗೆ ಕೇಳೋಕ್ಕೆ ಇಷ್ಟಪಡ್ತಾರೆ ಭಾಳ ಜನ. ಆ ಸಬ್ಜೆಕ್ಟ್ ಹೆಸರೇನೆಂದರೆ, ಇದ್ರ ಬಗ್ಗೆ ಅಂದರೆ ಕೆಲವು ವಾರಗಳು ಪ್ರೀಚ್ ಮಾಡೋದಾಗಿದ್ದೇನೆ. ಆ ಸಬ್ಜೆಕ್ಟ್ ಹೆಸರೇನೆಂದರೆ ಕಷ್ಟಗಳು. ಪ್ರತಿ ಕ್ರೈಸ್ತವನಿಗೆ ಕಷ್ಟ ಅಂದರೆ ಭಾಳ ಇಷ್ಟ. ಕಷ್ಟ ಅಂದರೆ ಕಷ್ಟ ಇರಬೇಕು, ಅದೇ ಕಷ್ಟ ಅಂದರೆ ಇಷ್ಟ ಆದರೆ ಕಷ್ಟ. ಭಾಳ ಕ್ರಿಶ್ಚಿಯನ್ಸ್ಗೆ ಕಷ್ಟ ಅಂದ್ರೆ ಇಷ್ಟ. ನಮ್ಮ ಪಾಸ್ಟರ್ ಕಷ್ಟಗಳ ಬಗ್ಗೆ ಹೇಳೋಂಗಿಲ್ಲ, ನಾವು ಕಷ್ಟಪಡ್ತೀವಿ, ಕಷ್ಟ ಹೇಳ್ಬೇಕು, ಕಷ್ಟ ಕಣ್ಣೀರು ಇದ್ರ ಬಗ್ಗೆ ತುಂಬ. ಅದೇ ಕಾರಣ ಸರಿ ಅಂತೇಳಿ ಕೆಲವು ವಾರಗಳು ಕಷ್ಟಗಳ ಬಗ್ಗೆ ಹೇಳಬೇಕು ಅಂತ ಯೋಚನೆ ಮಾಡ್ತಾ ಇದ್ದೇನೆ. ರೈಟ್. ಕೀರ್ತನೆ 50ನೇ ಅಧ್ಯಾಯ, Psalm 50, ಕೀರ್ತನೆ 50ನೇ ಅಧ್ಯಾಯ 15ನೇ ವಚನ. ಕೀರ್ತನೆ 50:15. ಕಷ್ಟ ಕಾಲದಲ್ಲಿ ನನಗೆ ಮೊರೆ ಇಡಿರಿ, ಬಿಡಿಸುವನು, ಆಗ ನನ್ನನ್ನು ಕೊಂಡಾಡುವಿರಿ. ಕಷ್ಟ ಕಾಲದಲ್ಲಿ ನನಗೆ ಮೊರೆ ಇಡಿರಿ, ಬಿಡಿಸುವನು, ಆಗ ನನ್ನನ್ನು ಕೊಂಡಾಡುವಿರಿ. ಕಷ್ಟಕಾಲ, ಕಷ್ಟಕಾಲ ಎಂಬುವ ಅರ್ಥ ಗೊತ್ತಿಲ್ಲ ಅಂತ ಹೇಳೋರು ಪ್ರಪಂಚದಲ್ಲಿ ಯಾರೂ ಇಲ್ಲ. ಒಂದು ಸಲ ನನ್ನ ಕಡೆ ಪ್ರೀಚ್ ಮಾಡ್ತಾ ಇದೆ. ಕಷ್ಟ ಅಂದರೆ ಎಷ್ಟು ಜನ ಗೊತ್ತು ಅಂತ ಕೇಳಿದ್ರೆ 5 ವರ್ಷ ಹುಡುಗ ಕೈ ಎತ್ತಿದ. ಇವನಿಗೇನು ಗೊತ್ತಿಲ್ಲ ಕಷ್ಟ ಅನ್ಕೊಂಡು ನಾನು 5 ವರ್ಷ ಕೈ ಎತ್ತಿದ. ನಾನು ಕೇಳಿದೆ, ನಿನಗೇನು ಕಷ್ಟ ಆಯಿತು ಅಂದರೆ, ಇಲ್ಲ ಪಾಸ್ಟರ್ ಎಕ್ಸಾಮ್ಸ್ ತುಂಬ ಕಷ್ಟ. ಕಷ್ಟ ಅನ್ನೋದು ಗೊತ್ತಿಲ್ಲದಿರೋರು ಯಾರಿಲ್ಲ, ಪ್ರತಿಯೊಬ್ಬರು ಕಷ್ಟ ಅಂದರೆ ಗೊತ್ತು. ಪ್ರಪಂಚದಲ್ಲಿ ಕಷ್ಟ ಇಲ್ಲದೆ ಇರೋರು ಯಾರಿಲ್ಲ. ನಮ್ಮಮ್ಮ ಒಂದು ಮಾತು ಹೇಳ್ತಿದ್ರು, ರಾಂಬಾಬು, ಪ್ರತಿ ಮನೆ ದೋಸೆಯಲ್ಲಿ ತೂತಿರ್ತಾವೋ ಅಂಥೇಳಿ. ಪ್ರತಿ ಮನೆಗೆ ಕಷ್ಟ ಇರ್ತದೆ, ಪ್ರತಿಯೊಬ್ಬರು ಕಷ್ಟ ಇರುತ್ತೆ. ಅಂದರೆ ನಿಮಗೆ ಕಷ್ಟ ಅದು ನನಗಲ್ಲ, ನನಗೆ ಕಷ್ಟ ನಿಮಗೆ ಕಷ್ಟ ಆಗಲ್ಲ. ಕೆಲವರಿಗೆ ಮ್ಯಾಥ್ಸ್ ಕಷ್ಟ, ಕೆಲವರಿಗೆ ಸೈನ್ಸ್ ಕಷ್ಟ, ಕೆಲವರಿಗೆ ಇಂಗ್ಲೀಷ್ ಕಷ್ಟ, ಒಬ್ಬರಿಗೂ ಒಂದೊಂದು ಕಷ್ಟ. ಆದರೆ ಎಲ್ಲರಿಗೂ ಕಷ್ಟ ಅಂದರೆ ಗೊತ್ತಿದೆ. ಕಷ್ಟ ಅನ್ನೋದು ಗೊತ್ತಿಲ್ಲದವರು ಯಾರಿಲ್ಲ. ಒಂದು ಸಲ ನಾನು ಕೇರಳದಲ್ಲಿದ್ದೆವು. ಒಂದು ಹೆಂಗಸ್ರ ಹತ್ರ ಬಂದು ಪಾಸ್ಟರ್ ಪ್ರೇಯರ್ ಮಾಡಿರಿ ಅಂದ್ಲು. ಏನು ಪ್ರೇಯರ್ ಮಾಡೋಕಮ್ಮ ಅಂದೆ. ಪ್ರೇಯರ್ ಮಾಡಿರಿ, ನನ್ನ ಜೀವಿತದಲ್ಲಿ ಕಷ್ಟನೇ ಇರಬಾರ್ದು ಅಂತ ಪ್ರೇಯರ್ ಮಾಡಿರಿ ಅಂದ್ಲು. ಸರಿ ಅಂದೆ, ಕೈ ಇಟ್ಟ. ಅಪ್ಪ ಈಕನ ಕೊಂದು ಕರ್ಕೊಂಡು ಬರ್ಲೋಕಕ್ಕೆ ಅಂತ ಹೇಳಿದೆ. ಸಿಟ್ಟು ಮಾಡ್ಕೊಂಡ್ಲಾಗಿ, ಏನು ರಿಂಗ್ ಇಂಥ ಪ್ರಾರ್ಥನೆ ಮಾಡ್ತೀರಿ, ಮತ್ತು ಕಷ್ಟನೇ ಬೇಡ ಅಂದರೆ ಒಂದೇ ಕಡೆ ಅಲ್ಲಿ ಹೋಗ್ಬೇಕು. ಈ ಪ್ರಪಂಚದಲ್ಲಿ ಇರುವಾಗ ಸಂಕಟ ಏಸೋ ಹೇಳಿದ, ಲೋಕದಲ್ಲಿ ನಿಮಗೆ ಸಂಕಟ ಉಂಟು ಅಂತೇಳಿ. ಉಂಟು ಅಂದರೆ ಉಂಟು ಅಷ್ಟೇ. ಕಷ್ಟ ಅನ್ನೋದು ಗ್ಯಾರಂಟಿ, ಪ್ರತಿಯೊಬ್ಬರು ಕಷ್ಟಗಳು ಬಂದೇ ಬರ್ತವೆ. ಆದರೆ ಒಂದಂದರೆ ನಮಗೊಂದು ಆಶ್ವಾಸನೆ, ಭರವಸೆ ಏನಂದರೆ, ನಮ್ಮ ದೇವರು ಹೇಳಿದ, ಕಷ್ಟ ಕಾಲದಲ್ಲಿ ನೀವು ಕಷ್ಟದಲ್ಲೇ ನೆರಳಾಡಬೇಡ್ರಿ, ಕಷ್ಟ ಕಾಲದಲ್ಲಿ ನನಗೆ ಮೊರೆ ಇಡಿರಿ, ನಾನು ಬಿಡಿಸುವೆನು. ಹಲ್ಲೆಲೂಯಾ. ಕಷ್ಟ ಕಾಲದಲ್ಲಿ ಬಿಡಿಸುವ ವಾಗ್ದಾನ ಹೊಂದಿದವರು ನಾವು ದೇವರ ಮಕ್ಕಳಾಗಿದ್ದೇವೆ. ಕಷ್ಟದಲ್ಲಿ ಕೊರತು, ಕಷ್ಟದಲ್ಲಿ ಅಲ್ಲಿ ಹಾಗೆ ಕಷ್ಟದಲ್ಲೇ ಇದ್ದು ಅಲ್ಲೇ ಕೊಳತು ಕಷ್ಟದಲ್ಲಿ ಇರುವ ದೇವರು ಇಷ್ಟ ಇಲ್ಲ. ಕಷ್ಟದಲ್ಲಿರುವವರನ್ನು ಬಿಡಿಸುವವನು ನಮ್ಮ ರಕ್ಷಕನಾಗಿದ್ದಾನೆ. ಹಲ್ಲೆಲೂಯಾ. ಕಷ್ಟದ ಇನ್ನೂ ಕಷ್ಟ ಕೊಡ್ತೀನಿ ಅನ್ನಲ್ಲ, ಕಷ್ಟದರೆ ನಾನು ಬಿಡಿಸ್ತೀನಿ ಅಂತ ಹೇಳ್ತಾನೆ. ಆದರೆ ಒಂದು ಮುಖ್ಯವಾದೇನೆಂದರೆ, ಒಂದು ಹೇಳ್ತೀನಿ ಅವಾಗ ನಾನೆಂದರೆ, 3 ಜನ ಹತ್ರ ನಾವು ಯಾವ ಸತ್ಯ ಬಚ್ಚಿಡಬಾರ್ದು. 3 ಜನ ಹತ್ರ, ಒಂದು ಡಾಕ್ಟ್ರ್ ಹತ್ರ, ಒಂದು ಲಾಯರ್ ಹತ್ರ, ಒಂದು ದೇವ್ರ ಸೇವಕನ ಹತ್ರ ಬಚ್ಚಿಡಬಾರ್ದು. ಯಾವಾಗ ಈ 3 ಜನ ಹತ್ರ ಮಾತಾಡುವಾಗ ಇದ್ದಿದ್ದಾಗ ಹೇಳಬೇಕು. ಹೇಳಿದ್ರೆ ಸಹಾಯ ಮಾಡೋಕ್ಕಾಗಲ್ಲ. ತುಂಬ ಜನ ಬರ್ತಾರೆ ಕಷ್ಟದಲ್ಲಿ, ಪಾಸ್ಟರ್ ನಮ್ಮ ಕಷ್ಟ ಆಯ್ತು ರೀ, ಬೆಟ್ಟ ಆಗ್ಬೇಕ್ರಿ ನಿಮ್ಮನ್ನ ಅಂತಾರೆ. ಸರಿ, ಬೆಟ್ಟ ಆಗ್ತೇನೆ. ಬೆಟ್ಟ ಆಯ್ತು, ನಮ್ಮ ಕಷ್ಟ ಹೇಳ್ತಾರೆ, ನಮ್ಮ ಸಮಸ್ಯೆ ಇದು. ಆದರೆ 99% ಅವರು ಇದ್ದಿದ್ದು ಹೇಳಂಗಲ್ಲ, ಬರೋ ಸುಳ್ಳು ಹೇಳ್ತಾರೆ. ಒಂದು ಹೆಂಗಸ ಮಾತ್ರ ಮೀಟಾಗಿ ಬಂದು, ನನ್ನ ಹೆಂಡತಿನ ನನ್ನ ವೈಫ್ನ ಮೀಟಾಗಿ ಬಂದು ಫುಲ್ಲು ಜೋರು ಅಳ್ತಾಳೆ, ಕಣ್ಣೀರು. ಏನಮ್ಮ ಅಂದರೆ, ಪಾಸ್ಟರ್ ತುಂಬ ಕಷ್ಟ ಅನುಭವಿಸಿದ್ದೀನಿ, ತುಂಬ ಕಷ್ಟ. ಪಾಪ ಅನ್ನಿಸ್ತು, ಏನಾಯ್ತಮ್ಮ? ಏನಾಯ್ತು? ಪಾಸ್ಟರ್, ನನಗೆ ಎಂಗೇಜ್ಮೆಂಟ್ ಆಯಿತು. ಎಂಗೇಜ್ಮೆಂಟ್ ಆಗಿ ಇನ್ನು ಮದುವೆ ಆಗ್ಬೇಕಂತಿದ್ದೆ. ಆದರೆ ಎಂಗೇಜ್ಮೆಂಟ್ ಆದ 1 ತಿಂಗಳ ನಂತರ ನನಗೆ ಎಂಗೇಜ್ಮೆಂಟ್ ಮಾಡಿದವನು ಸತ್ತೋಗ್ಬಿಟ್ಟ. ಸಡನ್ನಾಗಿ ಸತ್ತಿದ್ದ. ಆತನ ಡೆಡ್ ಬಾಡಿ ಸಿಕ್ತು, ಹೋಟೆಲಲ್ಲಿ ಬಿದ್ದಿತ್ತು. ಆತ ಆ್ಯಕ್ಚುಲಿ ನನ್ನನ್ನು ಭೇಟಿಯಾಗಲಿಕ್ಕೆ ಬೇರೆ ಊರಿಂದ ಬಂದಿದ್ದ. ನನ್ನ ಭೇಟಿಯಾಗಿ ಹೋಗಿದ್ದ. ಅದು ಮರುದಿನ ಗೊತ್ತಾಯಿತು ನಮಗೆ, ಆತ ಸತ್ತೋಗಿದ್ದ. ಆತನ ಡೆಡ್ ಬಾಡಿ ಹೋಟೆಲಲ್ಲಿ ಸಿಕ್ತು. ಪಾಸ್ಟರ್ ಎಂಗೇಜ್ಮೆಂಟ್ ಆಯಿತು, ಮದುವೆ ಮುಂಚೆ ತಿಂಗಳ ಮದುವೆ ಐತೆ, ಆ ಟೈಮಲ್ಲಿ ಹೀಗಾಯಿತು. ಅಳ್ತಾರೆ, ಜೋರಾಗಿ ಅಳ್ತಾರೆ.
ನನ್ನ ಹೆಂಡ್ತಿಗೆ ಪಾಪ ಭಾಳ ಬೇಜಾರಾಗಿ ನನಗೆ ಹೇಳಿದು, ಸ್ವಲ್ಪ ಅವಳ ಜೊತೆ ಸ್ಪೆಂಡ್ ಮಾಡಿರಿ, ಅವಳ ಹತ್ರ ಮಾತಾಡೋಣ, ಅವಳ ಹತ್ರ ಸ್ವಲ್ಪ ಒಳಗೆ ಕುಂತು ಮಾತಾಡೋಣ. ಸರಿ ನಾವು ಇಬ್ಬರು ಕುಂತು ಮಾತಾಡಿ ಏನಮ್ಮ ಅಂದರೆ ಹೇಳಿದೆ, ಹಿಂಗೆ ಆಯಿತು ಪಾಸ್ಟರ್. ನನಗೂ ಬೇಜಾರಾಯ್ತು, ಕೇಳಿದೆ. ಪಾಪ ಅನ್ನಿಸ್ತು ನನಗೆ, ಏನೋ ಎಂಗೇಜ್ಮೆಂಟ್ ಆಯಿತು, ತಿಂಗಳಲ್ಲಿ ಮದುವೆ, ಆಕೆ ನೋಡೋಕ್ಕೆ ಬಂದು, ಆಕೆ ಜೊತೆ ಆಕೆ ಬೇರೆ ಊರಾಗಿರ್ತಾನೆ, ಬೆಂಗಳೂರಿಗೆ ಕೆಲಸ ಮಾಡ್ತಾಳೆ ಹುಡುಗಿ, ಅವಳನ್ನ ನೋಡೋಕ್ಕೆ ಬಂದು ಇಲ್ಲೇ ಸತ್ತೋಗ್ಬಿಟ್ಟ. ಬೇಜಾರಾಯ್ತು, ಕೇಳಿದೆ. ಮಾತಲ್ಲಿ ನಾನು ಕೇಳಿದೆ, ಸರಿಮ್ಮ ಆ ಹುಡುಗ ಯಾವ ಊರವನು ಅಂತ ಕೇಳಿದೆ. ಆಕೆ ಊರ ಹೆಸರು ಹೇಳಿದೆ, ಈ ಊರು ಅಂತ ಹೇಳಿದ್ರು. ಸರಿ, ಆಮೇಲೆ ಕೇಳಿದಾಕಿನ ಆ ಹುಡುಗ ಆ ಊರಲ್ಲಿ ಯಾವ ಚರ್ಚ್ಗೆ ಹೋಗ್ತಾನೆ, ಈ ಚರ್ಚ್ಗೆ ಹೋಗ್ತಾನೆ ಅಂತ ಹೇಳಿದ್ರು. ಆ ಚರ್ಚಲ್ಲಿ ಏನು ಮಾಡ್ತಾನೆ ಅಂತ ಕೇಳಿದೆ. ಪಾಸ್ಟರ್ ಆ ಚರ್ಚಲ್ಲಿ ವರ್ಷಿಪ್ ಲೀಡರ್ ಅಂತ. ಓಕೆ, ನಾನು ಹೇಳಿದೆ, ಹೌದಮ್ಮ, ಆ ಚರ್ಚ್ ಪಾಸ್ಟರು ನನ್ನ ಮಗ, ನನ್ನ ಸ್ಪಿರಿಚುವಲ್ ಸನ್ ಅಂಥೇಳಿ ಫೋನ್ ಹೊಡೆದ ಅವನಿಗೆ. ಅವ್ನು ಫೋನ್ ತೊಗೊಂಡ. ನಾನು ಕೇಳಿದೆ, ಏನು ಈ ಹುಡುಗ ನಿನಗೆ ಪರಿಚಯ ಇದೆಯಾ? ಹೌದಣ್ಣ. ನಿಮ್ಮ ಚರ್ಚ್ ಮೆಂಬರೇ? ಇಲ್ಲಣ್ಣ. ಅಲ್ಲಲ್ಲೇ ಅಲ್ಲ, ನಿಮ್ಮ ಚರ್ಚಿಗೆ ವರ್ಷಿಪ್ ಲೀಡರ್ ಅಂತಲ್ಲೋ, ಯಾವನು ಹೇಳಿದಾನ ನಿನಗೆ? 4 ವರ್ಷ ಕೆಳಗೆ ಒಂದು ಸಲ ಬಂದಿದ್ದ, ಹೋದ. ಆ ನಂತರ ಯಾವಾಗನ್ನ ವರ್ಷಕ್ಕೊಂದ್ಸಲ ಮಗ ತೋರಿಸಿ ಹೋಗ್ತಾನೆ, ಯಾರೋ ಕೂಡ ಗೊತ್ತಿಲ್ಲ ನಮಗೆ, ಬರ್ತಾನೆ ಹೋಗ್ತಾನೆ. ಯಾಕಣ್ಣ ಕೇಳ್ತೀರಿ? ಅಲ್ಲ ಪಾಪ ಅವನಿಗೆ ಎಂಗೇಜ್ಮೆಂಟ್ ಆಯ್ತಂತ, ಒಂದು ತಿಂಗಳು ಮದುವೆ ಆಯ್ತು. ಮದುವೆ ಆಯ್ತು ಅಂದರೆ ಪಾಪ ಇಲ್ಲಿ ಸತ್ತೋಗ್ಬಿಟ್ಟದ, ಊರಿಗೆ ಬಂದು ಸತ್ತೋಗ್ಬಿಟ್ಟಂತ. ಅವನು ಯಾರನ್ನ ಹೇಳಿದ ಎಂಗೇಜ್ಮೆಂಟ್ ಅಂತೇಳಿ? ಆ ಹುಡುಗಿ ಹೇಳಿದ್ಲು. ಯಾರನ್ನ ಹೇಳಿದ್ದು? ಅವನಿಗೆ ಅವಾಗ ಮದುವೆ ಆಯ್ತಾನೆ, ಅವನಿಗೆ ಮದುವೆಯಾಗಿ 2 ಮಕ್ಕಳಿದ್ದಾರೆ ಅವನಿಗೆ. ಮದುವೆಯಾಗಿ 2 ಮಕ್ಕಳಿದ್ದಾರ? ನಾನು ಕೇಳಿದೆ ಹುಡುಗಿ, ಏನಮ್ಮ ನೀನು ನೋಡಿದ್ರೆ ಎಂಗೇಜ್ಮೆಂಟ್ ಅಂತ, ಇವ್ನು ನೋಡಿದ್ರೆ ಮದುವೆ ಇರೋದು ಮಕ್ಕಳಿದ್ದಾರೆ. ಹೌದು ಪಾಸ್ಟ್ರೇ, ಮದುವೆ ಆಯ್ತು, 2 ಮಕ್ಕಳಿದ್ದಾರೆ, ಆದರೆ ನಾವಿಬ್ಬರು ಪ್ರೀತಿಸ್ಕೊಂಡಿವಿ. ಹೆಂಡ್ತಿನ ಬಿಡ್ತೀನಿ ಅಂತ ವಾಗ್ದಾನ ಮಾಡಿದ್ದ, ನನ್ನ ಮದುವೆ ಆಗ್ತೀನಿ ಅಂತ ಹೇಳಿದೆ, ಹೆಂಡ್ತಿನ ಬಿಡ್ತೇನೆ ಅಂತೇಳಿ. ಅದಕ್ಕೆ ನಾನು ಬೆಟ್ಟೆಯಾಗಲಾಗ ಬಂದು ಏನೋ ಹಾರ್ಟ್ ಅಟ್ಯಾಕ್ ಬಂದು ಸತ್ತೋಗ್ಬಿಟ್ಟ. ಈಗ ಕಷ್ಟ ಬಂತು, ಸರಿ, ಕಷ್ಟ ಅಂತೇಳಿ ನನ್ನ ಹತ್ರ ಬಂದ್ಲು. ಆದರೆ ಸರಿಯಾಗಿ ಆ ಕಷ್ಟಕ್ಕೆ ಯಾವ ಕಾರಣ ಅಂತ ಹೇಳಲಿಲ್ಲ. ಒಂದು ವಿಷಯ ಏನಂದರೆ, ಯಾವಾಗಲೂ ಕಷ್ಟಗಳು ಬಂದರೆ ಎಲ್ಲ ಕಷ್ಟಗಳನ್ನು ನಾವು ಒಂದೇ ರೀತಿಯಾಗಿ ತೊಗೋಬಾರ್ದು. ಕಷ್ಟ ಬಂದು ಯೇಸು ನಮ್ಮದು ಸೈತಾನೆ ಬಂಧಿಸ್ತೀನಿ ಅಂತಲ್ಲ. ಆ ಕಷ್ಟ ಯಾಕೆ ಬಂತು ಅಂತ ಅರ್ಥ ಮಾಡ್ಕೋಬೇಕು ಫಸ್ಟ್ ನಾವು. ಒಂದು ಪ್ರತಿ ಕಷ್ಟಕ್ಕೂ ಬೇರೆ ಬೇರೆ ಕಾರಣ ಇರ್ತವೆ. ಕಾರಣ ಏನು ತಿಳ್ಕೊಂಡಿಲ್ಲ ಅಂದರೆ ಆ ಕಷ್ಟಕ್ಕೆ ಪರಿಹಾರ ಸಿಗೋದಿಲ್ಲ ನಮಗೆ. ಅದಕ್ಕೆ ಮೊದಲನೇ ಕಷ್ಟ ಬಂದರೆ ಆ ಕಷ್ಟಕ್ಕೆ ಕಾರಣ ಏನು ತಿಳ್ಕೊಬೇಕು. ಆ ಕಷ್ಟ ಕಾರಣ ಏನು ತಿಳ್ಕೊಂಡ್ರೆ, ಯಾವಾಗಾದ್ರೆ ಕಾರಣ ತಿಳ್ಕೊತೀವೋ ಅವಾಗ ಅದಕ್ಕೆ ಪರಿಹಾರ ಸಿಗೋದು ಈಸಿ. ಅದು ತುಂಬ ಜನ ಕಾರಣ ಹೇಳೋದು, ಬರೀ ಕಷ್ಟ ಹೇಳ್ತಾರೆ, ಕಾರಣ ಹೇಳೋದು. ಈಗ ಈ ಹುಡುಗಿ ಬಂದಿದ್ಲು, ಪಾಸ್ಟರ್ ಕಷ್ಟ ಆಯ್ತು ರೀ, ನನಗೆ ಕಷ್ಟ ಆಯ್ತು ರೀ. ಆದರೆ ಕಷ್ಟ ಕಾರಣ ಏನು ಹೇಳಿಲ್ಲ. ಅದಕ್ಕೆ ಕಷ್ಟಗಳು ಬಂದವಾಗ ನಾವು ದೇವರ ವಾಕ್ಯಕ್ಕೆ ಹೋಗಿ ಒಂದು ಪ್ರಶ್ನೆ ನಾವು ಕೇಳ್ಕೋಬೇಕು, ಈ ಕಷ್ಟ ಬರೋಕ್ಕೆ ಕಾರಣ ಏನು, ಯಾಕೆ ಕಷ್ಟ ಬಂತು? ಆದ ಕಾರಣ ಇವತ್ತು ಕೆಲವು ವಾರಗಳಿಂದನೂ ಕಷ್ಟಗಳು ಯಾಕೆ ಬರ್ತವೆ. ಪ್ರತಿಯೊಂದು ಕಷ್ಟ ಒಂದೇ ರೀತಿಯಾಗಲ್ಲ. ಒಂದೊಂದು ಕಷ್ಟ ಒಂದೊಂದು ರೀತಿಗೆ ಬರ್ತದೆ. ಒಂದೊಂದು ಕಷ್ಟಕ್ಕೆ ಒಂದೊಂದು ರೀತಿಯಾಗಿ ನಾವು ಅದಕ್ಕೆ ನಾವು ಪ್ರತ್ಯುತ್ತರ ಕೊಡಬೇಕು. ಒಂದೊಂದು ಕಷ್ಟನ ಒಂದೊಂದು ರೀತಿಯಾಗಿ ಅದನ್ನು ನಾವು ಎದುರಿಸಬೇಕು. ಎಲ್ಲ ಕಷ್ಟಗಳನ್ನು ಒಂದೇ ರೀತಿಯಾಗಿ ಎದುರಿಸೋಕ್ಕಾಗಲ್ಲ. ಆದ ಕಾರಣ ಪ್ರತಿ ಕಷ್ಟ ಬಂದವಾಗ ಈ ಕಷ್ಟ ಯಾಕೆ ಬಂತು ಅಂತ ತಿಳ್ಕೊಂಡ್ರೆ ಆ ಕಷ್ಟವನ್ನು ಯಾವ ರೀತಿಯಾಗಿ ನಾವು ಎದುರಿಸಬೇಕು, ಯಾವ ರೀತಿಯಾಗಿ ಅದು ಪಾರಾಗ್ಬೋದು ಅರ್ಥ ಮಾಡ್ಕೋಬೋದು. ಆದ ಕಾರಣ ಕೆಲವು ದೇವರ ವಾಕ್ಯ ಬರುವಾಗ, ದೇವರ ವಾಕ್ಯ ಬೈಬಲ್ ಬರೆಯಲ್ಪಟ್ಟು ಒಂದು ಕನ್ನಡಿ ಇದ್ದ ಹಾಗೆ. ಆ ಕನ್ನಡಿ ನಮ್ಮ ಮುಂದೆ ನಿಂತ್ಕೊಂಡಾಗ ಆ ಕನ್ನಡಿಯಲ್ಲಿ ತೋರಿಸೋದು ಸುಳ್ಳಲ್ಲ. ಆ ಕನ್ನಡಿ ತೋರಿಸೋದು ನೀನೇ ಕಾಣ್ತೀಯ ಅಲ್ಲಿ. ಒಂದು ಗೊತ್ತಿದೆ ನಿಮಗೆ, ಇವತ್ತುವರೆಗೆ ಯಾರು ಕೂಡ ತಮ್ಮ ಸ್ವಂತ ಮುಖ ನೋಡ್ಕೊಂಡಿಲ್ಲ. ನಿನ್ನ ಮುಖ ನೀನು ಯಾವತ್ತೂ ನೋಡಿಲ್ಲ. ನೋಡ್ಕೊಂಡ್ರಿ? ಇಲ್ಲ. ನಿನ್ನ ಪ್ರತಿಬಿಂಬ ನೋಡ್ಕೊಂಡು ಮುಖ ನೋಡಿಲ್ಲ. ನಿನ್ನ ಕೈ ನೋಡ್ಕೊಂಡ್ಯಾ, ನಿನ್ನ ಮೂಗು ನೋಡ್ಕೊಂಡ್ಯಾ, ಮೂಗು ಆಗಲ್ಲ. ಕನ್ನಡಿ ಬಂದು ನಿಂತ್ಕೊಂಡ್ರೆ ಆ ಕನ್ನಡಿ ಏನು ತೋರಿಸ್ತದೋ ಅದರಿಂದ ನಾನು ಅನ್ಕೊಂತಿ ನನ್ನ ಮುಖ ಹೀಗಿದೆ ಅಂತೇಳಿ. ಫೋಟೋ ತೆಗೆದು ನೋಡಿದ್ರೆ ನನ್ನ ಮುಖ ಹೀಗಿದೆ. ಫೋಟೋಯಿಂದ ಗೊತ್ತಾಗುತ್ತೆ, ಕನ್ನಡಿಯಿಂದ ಗೊತ್ತಾಗುತ್ತೆ ಹೊರತು ನಿನಗೆ ನಿಜವಾಗಿ ನಿನ್ನ ಮುಖ ಹೇಗಿದೆ ನೀವು ಇವತ್ತವರೆಗೂ ನೋಡ್ಕೊಂಡಿದ್ರಿ. ಅದಕ್ಕೆ ದೇವ್ರ ವಾಕ್ಯ ನಮ್ಮ ಮುಂದೆ ಕನ್ನಡಿಗೆ ಬಂದವಾಗ ಆ ಕನ್ನಡಿಯ ದೇವ್ರ ವಾಕ್ಯದಲ್ಲಿ ನೋಡ್ಕೊಂಡು ಆ ಕನ್ನಡಿ ತೋರಿಸೋದು ನಿಜ ಅಂತ ನಂಬಿ ಅದರ ಪ್ರಕಾರ ನಾವು ಸರಿಪಡಿಸಿಕೊಂಡ್ರೆ ಜೀವಿತದಲ್ಲಿ ಕಷ್ಟ ಬರ್ತದೆ. ಅದರ ಕಷ್ಟದಿಂದ ದೇವರು ನಮ್ಮನ್ನು ಪಾರು ಮಾಡ್ತಾನೆ. ತುಂಬ ಜನ ಅಂತಾರೆ, ಕಷ್ಟ ಇದೆ ಬರ್ತದೆ, ದೇವ್ರು ಹೇಳ್ತಾನೆ ಕಷ್ಟದಲ್ಲಿ ಮೊರೆ ಇಡ್ರಿ ಅಂತೇಳಿ. ನಾನು ಮೊರೆ ಇಟ್ಟೆ, ನನಗೆ ಯಾಕೆ ಕಷ್ಟದ ಪಾರು ಮಾಡಿಲ್ಲ, ಕಷ್ಟ ಯಾಕೆ ಕಡಿಮೆ ಆಗಲಿಲ್ಲ, ನನ್ನ ಕಷ್ಟ ಯಾಕೆ ಬಿಟ್ಟು ಹೋಗಲಿಲ್ಲ.
ಯಾಕಂದರೆ ಪ್ರತಿ ಕಷ್ಟಕ್ಕೊಂದು ಕಾರಣ ಇದೆ. ಆ ಕಷ್ಟ ಯಾವ ರೀತಿಯಾಗಿ ಯಾಕೆ ಬಂತು ಅಂತ ಯಾವತ್ತು ಅರ್ಥ ಮಾಡ್ಕೊಳ್ತೀವೋ ಆವಾಗ ನಮ್ಗೆ ಬಿಡುಗಡೆ ಆಗುತ್ತೆ. ಅದ ಕಾರಣ ಕೆಲವು ಸಂಡೇಸ್ ನಾನು ಇದ್ರ ಬಗ್ಗೆ ಹೇಳೋನಾಗಿದ್ದೇನೆ, ಜಾಗ್ರತೆ ಕೇಳ್ರಿ. ಯಾಕಂದರೆ ಯಾವಾಗ ಇದು ಅರ್ಥ ಮಾಡ್ಕೊತಿರೋ ಈ ವರ್ಷ ಬರೀ ಕಷ್ಟದಲ್ಲಿ ಇರೋದಲ್ಲ, ಆ ಕಷ್ಟ ಬಂದರೂ ಅದರಿಂದ ಯಾವ ರೀತಿಯಾಗಿ ನಾವು ಹೊರಗೆ ಬರ್ಬೋದು ಅರ್ಥ ಮಾಡಿಕೊಂಡು ಹೊರಗೆ ಬಂದು ಸುಖವಾಗಿ ಜೀವಿಸ್ಬೋದು ನಾವು. ಯಾಕೆ ದೇವ್ರೇನು ಹೇಳ್ದ, ಕಷ್ಟ ಕಾಲದಲ್ಲಿ ನನಗೆ ಮೊರೆ ಇಡಿರಿ, ನಾನು ನಿಮ್ಮನ್ನು ಬಿಡಿಸುವೆನು. ಹಲ್ಲೆಲೂಯಾ. ನಮ್ಮ ದೇವರು ಬಿಡಿಸೋ ದೇವರು, ನಮ್ಮ ದೇವರು ಬಿಡಿಸೋ ದೇವರು. ನಾನು ಬಿಡಿಸುವೆನು, ನೀವು ನನ್ನನ್ನು ಮಹಿಮೆ ಪಡಿಸುವಿರಿ. ಕಷ್ಟ ಸ್ಕ್ರಿಪ್ಚರ್ ಹಾಕೋ ಮತ್ತೊಂದ್ಸಲ, ಕಷ್ಟ ಕಾಲದಲ್ಲಿ ನನಗೆ ಮೊರೆ ಇಡ್ರಿ, ಬಿಡಿಸುವನು, ಆಗ ನನ್ನನ್ನು ಕೊಂಡಾಡುವಿರಿ. ಜಾಗ್ರತೆ ಕೇಳ್ರಿ. ನೀನು ಕಷ್ಟದಲ್ಲಿ ಇದ್ದವಾಗ ಕರ್ತನನ್ನು ಕೊಂಡಾಡಂತಲ್ಲ, ಕಷ್ಟದಲ್ಲಿ ಬಿಡಿಸ ಮೇಲೆ ಕರ್ತನ ಕೊಂಡಾಡ್ತೀಯ ಅಂತ ಹೇಳ್ತಾನೆ ದೇವರು. ಅಂದರೆ ಕಷ್ಟದಲ್ಲಿ ನೀನು ಇಡೋದು ಕರ್ತನ ಚಿತ್ತ ಅಲ್ಲ, ಕಷ್ಟದ ಬಿಡಿಸಿ ಆತನನ್ನು ಕೊಂಡಾಡಬೇಕನ್ನೋ ದೇವ್ರ ಚಿತ್ತವಾಗಿದೆ. ಸೊ ಯಾವುದೇ ಕಷ್ಟ ಆಗಿರಲಿ, ಆ ಪ್ರತಿ ಕಷ್ಟದಿಂದ ನಮ್ಮನ್ನು ಪಾರು ಮಾಡೋಕ್ಕೆ ನಮ್ಮ ದೇವರಿಗೆ ಸಾಧ್ಯ. ಅದಲ್ಲ, ಅದ ಕಾರಣ ಮೊದಲನೇದಾಗಿ ಕಷ್ಟ ಯಾಕೆ ಬಂತು, ನಾನು ಇವತ್ತು ಕಷ್ಟ ಅನುಭವಿಸ್ತಿದ್ದೆ ಅಂದರೆ ಈ ಕಷ್ಟ ನನಗೆ ಯಾಕೆ ಬಂತು. ನಿಜವಾಗಿ ದೇವರ ವಾಕ್ಯದಲ್ಲಿ ನಿಂತ್ಕೊಂಡು ಸತ್ಯವಾಗಿ ನಾವು ನೋಡಿಕೊಂಡು ಈ ಕಷ್ಟ ಯಾಕೆ ಬಂತು ನಮ್ಮನ್ನು ಅರ್ಥ ಮಾಡಿಕೊಂಡ್ರೆ ನಮಗೆ ಅದರಲ್ಲಿ ನಮಗೆ ಹೊರಗೆ ಬರೋಕ್ಕೆ ದೇವರು ಅವಕಾಶ ಮಾಡಿಕೊಡ್ತಾನೆ. ಇಲ್ಲ ಅಂಥೇಳಿ ಆ ಹುಡುಗಿ ಹೇಳ್ದಂಗೆ ಸುಳ್ಳು ಹೇಳಿದ್ರೆ ನಿನಗೇನು ಸುಳ್ಳು ಹೇಳ್ಕೊಳ್ತಾ ಇದೆಯಾ, ನೀನು ಯಾವತ್ತು ಹೊರಗೆ ಬರೋಕ್ಕಾಗೋದಿಲ್ಲ. ರೈಟ್. ಮೊದಲನೇದು ಕಷ್ಟ ಯಾಕೆ ಬರ್ತದೆ. ಮೊದಲನೇದು 99% ಕಷ್ಟ ಇದರಿಂದ ಬರೋದು. ನಾನು ನಿನ್ನ ಬಗ್ಗೆ ಗೊತ್ತಿಲ್ಲ, ನನ್ನ ಜೀವಿತದಲ್ಲಿ 99% ನಾನು ಪಡ್ಡ ಕಷ್ಟಗಳೆಲ್ಲ ಇದರಿಂದ ಬಂದಿದೆ ನನಗೆ. ಯಾವುದದು? ರೈಟ್, ಹೌದಾ. ಕೀರ್ತನೆ 139 8ನೇ ವಚನ. ಕೀರ್ತನೆ 139 8ನೇ ವಚನ. ಹಲ್ಲೆಲೂಯಾ. ಶಕುಲ ಬೋರ ಬರ ಬರ ಬರಿಕಿದರೋ ಬಲ ಬರಿಯಾಂದರ ಬಂದರ ಬರಂದುರ ಬಂದಲ ಬರಂದರ ಬಂದಲ ಬರುಂಬ ಶಲಬಲ ಬದಿಕದರ ಕುರಬ ಬದಿಕಿದ ಗುರಬ ಬರ ಬರಿಕಲದ ಕರ. Okay, thank you Lord. God is showing me something the way the Lord wants to bring it out. Okay, let me see Psalm 139. ಈ ಹಾಡು ಭಾಳ ಚೆನ್ನಾಗಿ ಕನ್ನಡದಲ್ಲಿ ನಾನು ತುಂಬ ಆಡ್ತಿದ್ದೆ ಮೊದಲಲ್ಲಿ. ಪರಲೋಕದಲ್ಲಿ ನನಗೆ ನೀನಲ್ಲದೆ ಯಾರು, ಇಹಲೋಕದಲ್ಲಿ ನಿನ್ನಲ್ಲದೆ ಇನ್ಯಾರನ್ನು ಬಯಸುವುದಿಲ್ಲ ಅಂತ ಒಂದು ಹಾಡಿತ್ತು. ಏನು, ಮೇಲನ ಲೋಕಕ್ಕೆ ಏರಿ ಹೋದರೆ ಅಲ್ಲಿ ನೀನಿರುತ್ತೆ. ಅಂದರೆ ನಮ್ಮ ದೇವ್ರನ್ನ ಎಲ್ಲ ಕಡೆ ನಮ್ಮ ದೇವ್ರು ಸರ್ವವ್ಯಾಪಿ. ರೈಟ್. ನೀ ಮೇಲಿನ ಲೋಕಕ್ಕೆ ಏರಿ ಹೋದರೆ ಅಲ್ಲಿ ನೀನಿರುತ್ತಿ, ಪಾತಾಳಕ್ಕೆ ಹೋಗಿ ಮಲಗಿಕೊಂಡೇನಂದರೆ ಅಲ್ಲಿಯೂ ನೀನಿರುವೆ. ಇಂಗ್ಲೀಷಲ್ಲಿ ಹೇಗಿದೆ ಅಂದರೆ ಇದನ್ನು, if I ascend to heaven, you are there. If I make my bed in hell, even then you are there. ಪರಲೋಕಕ್ಕೆ ಮೇಲಿನ ಲೋಕಕ್ಕೆ ಏರೋದ್ರೆ ಅಲ್ಲಿ ಇರ್ತೀಯ, ಅದು ಅರ್ಥ ಆಗ್ತದೆ ನನಗೆ. ಆದರೆ ಅದೇನು ಹೇಳ್ತದೆ, ನಾನು ಮೇಲಿನ ಲೋಕಕ್ಕೆ ಏರು ಹೋಗ್ತೀನಿ, ಅಲ್ಲಿ ನೀನು ಇರ್ತೀಯ. ಇನ್ನೊಂದು ಹೇಳ್ತಾನೆ, ಪಾತಾಳಕ್ಕೆ ಹೋಗಿ ಮಲಗಿಕೊಳ್ತೇನೆ ಅಂದರೆ ಅಲ್ಲಿ ನೀನು ಇರ್ತಿ. ನನಗೆ ಪ್ರಶ್ನೆ, ಪಾತಾಳಕ್ಕೆ ಹೋಗಿ ಯಾಕೆ ಮಲ್ಕೋಬೇಕು ನೀನು? ಎಷ್ಟು ಜನ ನಾನು ಪಾತಾಳಕ್ಕೆ ಹೋಗಿ ಮಲಗಿಬಿಡ್ತೀನಿ, ಕೈ ತೋರಿಸಿ ನೋಡೋಣ. ಪಾಸ್ಟರ್ ಪ್ರೇಯರ್ ಮಾಡಿ ನಾನು ಪಾತಾಳಕ್ಕೆ ಹೋಗಿ ಮಲಗುವಂತೆ ಪ್ರೇಯರ್ ಮಾಡಿ. ಇಂಗ್ಲೀಷ್ ಹಾಕೋದು, ಪುಟ್ ಇಂಗ್ಲೀಷ್ ಇಂಗ್ಲೀಷ್. If I ascend to heaven, you are there. If I make my bed in hell, if I make my bed in hell, ನರಕದಲ್ಲಿ ನಾನು ಹಾಸಿಗೆ ಹಾಕ್ಕೊಂಡ್ರೆ, ಅಂದರೆ ಬೇರೆಯವ್ರು ಹಾಕಿಲ್ಲ, ನೀನೇ ಹಾಕ್ಕೊಂಡಿ ಅಂತೇಳಿ. ನಾನು ನರಕದಲ್ಲಿ ನನ್ನ ಹಾಸಿಗೆ ನಾನು ಹಾಕ್ಕೊಂಡ್ರೆ ಅಲ್ಲಿ ಕೂಡ ಇರ್ತೀಯ. ಅಂದರೆ ನಾನು ಹುಚ್ಚುತನದಿಂದ ನನ್ನ ಕಷ್ಟಗಳು ತಂದುಕೊಂಡ್ರು ಕೂಡ ನೀನೇ ಸಹಾಯ ಮಾಡ್ತೀಯ ಅಂತ. 99% ಕಷ್ಟಗಳು ಬರೋದು ನಮ್ಮ ಹುಚ್ಚುತನದಿಂದಲೇ. ಈಗ ಈ ಹುಡುಗಿ ಬಗ್ಗೆ ಹೇಳಿದೆ ನಾನು, ಕಷ್ಟಪಟ್ಟಳು. ಈಗ ಹುಡುಗಿ ಕಷ್ಟ ಯಾಕೆ ಬಂತು? ದೇವ್ರು ಕೊಟ್ಟನ ಅದು ಕಷ್ಟ. ನಿನಗೆ ಗೊತ್ತಲ್ಲ ಮದುವೆ ಆಯ್ತು ಅಂತೇಳಿ ಅವನಿಗೆ. ಇಬ್ಬರು ಮಕ್ಕಳಿದ್ರದ್ದು ಗೊತ್ತಲ್ಲ. ಮದುವೆ ಆಗಿ ಇಬ್ಬರು ಮಕ್ಕಳಿದ್ದವನು ಪ್ರೀತಿ ಮಾಡಬಾರ್ದು ಗೊತ್ತಲ್ಲ ನಿನಗೆ. ಎಷ್ಟು ಜನ ಗೊತ್ತಿಲ್ಲ, ಮದುವೆ ಆಗಿ ಇಬ್ಬರು ಮಕ್ಕಳಿರೋವನು ಇನ್ನೊಂದು ಹೆಂಗಸು ಪ್ರೀತಿ ಮಾಡಬಾರ್ದು ಗೊತ್ತಿಲ್ಲ ನಿನಗೆ? ಎಷ್ಟು ಜನ ಗೊತ್ತಿದೆ? ತಪ್ಪು ಅದು ಗೊತ್ತಿದೆ. ಮಾಡಿದ್ಲಲ್ಲ, ಕಷ್ಟ ಬಂತಲ್ಲ. ಈಗ ಕಷ್ಟ ಯಾರು ಕೊಟ್ಟು? ದೇವ್ರು ಕೊಟ್ಟನಾ? ಸೈತಾನ ಕೊಟ್ಟನಾ? ಯಾರು ಕೊಟ್ಟರು? ತಾನೇ ಮಾಡಿಕೊಂಡ್ಲು. ತನ್ನಷ್ಟಿಗೆ ತಾನೇ ತನ್ನ ಹಾಸಿಗೆ ನರಕದಲ್ಲಿ ಹಾಕ್ಕೊಂಡ್ಲು. ತುಂಬ ಜನ ಕಷ್ಟಗಳು ಯಾಕೆ ಬರ್ತಾವಂದರೆ
ಅದು ದೇವರು ಕೊಡೋದು ಅಲ್ಲ, ಸೈತಾನು ಕೊಡೋದು ಅಲ್ಲ, ನಮ್ಮಷ್ಟಿಗೆ ನಾವೇ ಕಷ್ಟಗಳು ಸೃಷ್ಟಿ ಮಾಡ್ಕೊಳ್ತೀವಿ. ಯಾರೋ ಒಬ್ರು ಹೇಳಿದ್ರು, ಒಂದ್ಸಲ ಅವನಿಗೆ ಕನಸು ಬಂತಂತ. ಆ ಕನಸಾಗ ಸೈತಾನ ಅಳ್ತಿದ್ದಂತ, ಓ ಅಂತ ಅಳ್ತಿದ್ದಂತ. ಅವಾಗ ಇವನು ಹೋಗಿ ಸೈತಾನ ಹತ್ರ ಕೇಳಿದೆ, ಯಾಕಲೇ ಅಳ್ತಿದ್ದೀಯಾ ಅಂತ ಕೇಳಿದಂತ. ಈ ಕ್ರಿಶ್ಚಿಯನ್ಸಿಂದನೇ ಅಂತ ಹೇಳಿದಂತ ಸೈತಾನ್. ಇವನು ಫುಲ್ ಖುಷಿ ಆಯ್ತು, ಒಬ್ಬ ಕ್ರಿಶ್ಚಿಯನ್ ಸೈತಾನ್ ಅಳಿಸ್ತಾ ಇದ್ದಾರೆ ಅಂತೇಳಿ. ಹಂಗಂದ್ರೆ ಏನು ಫುಲ್ ಕಷ್ಟ ಕೊಡ್ತಿದ್ವಲ್ಲ ನಾನು ನಿನಗೆ? ಸೈತಾನ ಹಂಗಲ್ಲೋ ಯಪ್ಪ, ಈ ನನ್ನ ಮಕ್ಕಳು ಏನು ಬೇಕಾದದ್ದು ಮಾಡ್ತಾರೆ, ನನ್ನ ಮೇಲೆ ಹಾಕ್ತಾರೆ ಎಲ್ಲ ತಂದು. ಏನು ಬೇಕಾದ್ರೆ ಅವರೇ ಮಾಡ್ಕೊತಾರೆ, ನನ್ನ ಮೇಲೆ ಹಾಕ್ತಾರೆ ಎಲ್ಲ ಬಂದು. ನನ್ನನ್ನೇ ಬರೇ ನನ್ನ ಬೈತಿರ್ತಾರೆ. ನಾನು ಮಾಡಿಲ್ಲ, ಅವರೇ ಮಾಡ್ಕೊಂಡ್ರೆ ನಾನು ಮಾಡಿಲ್ಲ. 99% ಕಷ್ಟ ಬರೋದು ನಾವು ನಮ್ಮ ಕೈಯಿಂದ ಮಾಡಿಕೊಂಡಿದ್ದು. ಉದಾಹರಣೆಗೆ ನಿನ್ನ ಸಂಬಳ 10,000, ನಿನ್ನ ಬಗ್ಲಿಗೆ ಮನೆ ಅವನ ಸಂಬಳ 40,000. ಅವ್ನು 40,000 ಸಂಬಳ ಇದೆ ಅಂತೇಳಿ ಅವನು ದೊಡ್ಡ ಟಿ ವಿ ತೊಗೊಂಬರ್ತಾನೆ. ನೀನು ಎಂತ ಬಂದೆ ನಿಂಗೆ ಹೇಳ್ದ, ಅವ್ನು ಮಾಡಿ ದೊಡ್ಡ ಟಿ ವಿ, ನೀನೆಂತ ಗಂಡ ಎಂಥ ಗಂಡ, ನಮ್ಮಪ್ಪ ಕೊಡಿಸ್ಕೊಟ್ಟೆ, ಅವ್ನು ನೋಡ್ರಿ ಎಷ್ಟು ಚೆನ್ನಾಗಿದೆ, ನಿನ್ನ ಟಿ ವಿಯನ್ನು ಕಿಟಿ ಏನು ಮಾಡೋಕ್ಕೆ? ಇವಾಗ ನೀನು ಟಿ ವಿ ತೊಗೋಬೇಕು. ಅವ್ನು 40,000 ಟಿ ವಿ ತೊಗೊಂಡ, ನೀನು ಟಿ ವಿ ತೊಗೋಬೇಕು. ಏನು ಮಾಡ್ಬೇಕು? ಸಾಲ ಮಾಡಬೇಕು. ಅಂಗಡಿಗೆ ಹೋಗ್ತೀವಿ, ಅಂಗಡಿಗೆ ಹೋಗಿ ನನಗೆ ಈ ಟಿ ವಿ ಎಷ್ಟಪ್ಪ ಇದು, ನಮ್ಮ ಮನೆ ಬಗ್ಲಿಗೂ ಟಿ ವಿ ಐತೆ, ಇಂಥ ಟಿ ವಿ ನನಗೆ ಬೇಕು. ಎಷ್ಟು ಸರ್? ಈ ಟಿ ವಿ 35,000 ಸರ್. 35,000 ಸರ್. ಅಷ್ಟು ನನ್ನ ಹತ್ರ ಇಲ್ಲಲ್ಲಪ್ಪ. ಪರವಾಗಿಲ್ಲ ಸರ್, ಇವಾಗ ಯಾರು ಕೇಳ್ತಾರೆ? ಕೊಡ್ರಿ, ಆಮೇಲೆ ತೊಗೊಂಡೋಗ್ರಿ, ಆಮೇಲೆ ಕೊಡ್ರಿ. ನಿಮ್ಮ ಮಾವ ಮಾಡ್ದಂಗೆ ಮಾಡ್ತಾನೆ ಅವನು. ನೀನು ಅನ್ಕೊಂತೀವಿ, ಒಬ್ಬ ಎಷ್ಟು ಒಳ್ಳೆಯವನ್ಲೇ, ಮೊದಲು ಟಿ ವಿ ತೊಗೊಂಡೋಗೋದು ಆಮೇಲೆ ಹಣ ಕೊಡ್ಬೋದು ಅಂತಾನಲ್ಲೇ ಇವನು. ತೊಗೊಂಬರ್ತೀಯ. ಈಗ ತಿಂಗಳು ಇ ಎಮ್ ಐ ಕಟ್ಟಬೇಕು, ಕ್ರೆಡಿಟ್ ಕಾರ್ಡ್. ಆ ಕ್ರೆಡಿಟ್ ಕಾರ್ಡ್ ಪುಸ್ತಕಂದ್ರೆ ಹೋಯ್ತು ಹಣ. ಫುಲ್ ಖುಷಿ. ಸುಮ್ಮನೆ ಹಿಂಗಂದೆ ತೊಗೊಂಬಂದೆ ಟಿ ವಿ, ಹಿಂಗಂದೆ ಟಿ ವಿ ಮನೆಗೆ ಬಂತು, ಹಿಂಗಂದೆ ಟಿ ವಿ ಬಂತು. ತಿಂಗಳಾದ ನಂತರ ಕಟ್ಟಬೇಕು. ಕಟ್ಟಕ್ಕೆ ಹಣ ಇಲ್ಲ. ಅದು ಕ್ರೆಡಿಟ್ ಕಾರ್ಡ್ 35,000 ತೊಗೊಂಡ್ರೆ ಟಿ ವಿ ಬೆಳೆದು 1,00,000 ಆಯಿತು. ಅದನ್ನು ಯಾವ ರೀತಿ ಕಟ್ಟಬೇಕು? ಸ್ವಲ್ಪ ಬಾಡಿ ಅದು ಆ ಸಾಲ ತೀರ್ಸೋಕ್ಕಾಗಲ್ಲ. ಏನು ಮಾಡು? ಪಾಸ್ಟ್ರೇ, ಸೈತಾನ್ ನಾನು ಹಣ ಕಟ್ತಾ ಇದ್ದಾನೆ ಪಾಸ್ಟ್ರೇ, ಪ್ರಾರ್ಥನೆ ಮಾಡಿ ಪಾಸ್ಟ್ರೇ. ಆ ಸೈತಾನ ಫಸ್ಟ್ ತೋರಿಸ್ತೀನಿ ನಾನು ನಿನಗೆ. ಫೋನ್ ತಗೋ, ಒಂದು ಸೆಲ್ಫಿ ತಗೋ. ನಿನ್ನ ಹಣ ಕದ್ದರ ಸೈತಾನ್ ನಿನ್ಕೊಂಡು ನೋಡ್ಕೊತೀನಿ. ನೀನೆ ಸೇಮ್ ನಿನ್ನಂಗೆ ಇರ್ತದೆ, ಅದು ಸೇಮ್ ನಿನ್ನಾಗೆ ಕಾಡ್ತದೆ ಸೈತಾನ್. ತುಂಬ ಜನ ನಮ್ಮ ಕಷ್ಟಗಳು ನಮ್ಮ ಕೈಯಿಂದ ತಂದ್ಕೊಳ್ತೀವಿ, ಆಮೇಲೆ ದೇವ್ರನ್ನ ಬೈತೀವಿ. ಯಾಕಾಯ್ತು, ಹಿಂಗೆ ಯಾಕಾಯ್ತು? ಒಬ್ಬ ಹುಡುಗಿ ಇರ್ತಾಳೆ, ಅವಳು ಬಿಲೀವರು. ಒಂದು ಕುಡುಕನ ಪ್ರೀತಿ ಮಾಡ್ತಾಳೆ. ಅವ್ನು ಕುಡುಕ ಇರ್ತಾನೆ, ಡ್ರಗ್ ಪ್ರೀತಿ ಮಾಡಿ, ಯಾಕಮ್ಮ ನೀನು ಬಿಲೀವರಲ್ಲ, ವಿಶ್ವಾಸ, ಅವ್ನು ಯಾಕಮ್ಮ ನೀನು ಮದುವೆ ಮಾಡ್ಕೊಂತೆ? ಪಾಸ್ಟರ್, ನನ್ನ ಪ್ರೀತಿಯಿಂದ ಅವನ್ನ ಬದಲಾಯಿಸ್ಬಿಡ್ತೀನಿ ಪಾಸ್ಟರ್ ನಾನು. ಈ ಕತೆಗಳು ಕೇಳಿ ಸಾಕಾಗೈತೆ ನನಗೆ. ನನ್ನ ಪ್ರೀತಿನ ಅವನು ಬದಲಾಯಿಸ್ತೀನಿ. ನೀನು ಬದಲಾಗದಿರೋ ನೋಡ್ಕೊಂಡ್ರೆ ಸಾಕು, ಇನ್ನು ಅವನು ನಿನ್ನೆಲ್ಲಿ ಬದಲಾಯಿಸ್ತೀನಿ. ದೇವ್ರ ವಾಕ್ಯದಲ್ಲಿ ಕರೆಕ್ಟ್ ಬರಲ್ಪಟ್ಟೆ, ವಿಶ್ವಾಸವನ್ನು ಮಾಡ್ಕೋಬೇಕು ಅಂತೇಳಿ. ನೀನು ಅದ್ರ ವ್ಯತಿರೇಕ ಹೋಗ್ತೀಯಾ, ಕಷ್ಟಗಳು ಬೀಳ್ತೀಯ. ದೇವ್ರ ಯಾಕಪ್ಪ ಇಷ್ಟು ಕಷ್ಟ ಕೊಟ್ಟಿದ್ದಾರೆ, ಯಾಕೆ ಬರೋದು? ಹೆಂಗಂದ್ರೆ ಒಬ್ಬನೋಗಿ ಸಿಗರೇಟ್ ಕೈಗೆ ಇಟ್ಕೊಂಡ, ಸಿಗರೇಟ್ ಕೈಯಲ್ಲಿ ಇಟ್ಕೊಂಡು, ಅಪ್ಪ ಸಿಗರೇಟ್ ಕೈಯಲ್ಲಿದೆ, ನಿನ್ನ ಚಿತ್ತ ಇಲ್ಲ ಅಂದರೆ ಈ ಸಿಗರೇಟ್ ನನ್ನ ಕೈಯಿಂದ ಹೋಗಲಿ, ನಿನಗೆ 10 ನಿಮಿಷ ಟೈಮ್ ಕೊಡ್ತಾ ಇದ್ದೀನಿ. ಬಂತು ಇನ್ನು ಸ್ವಲ್ಪದಲ್ಲಿ ನಿನಗೆ ಇಷ್ಟ ಇಲ್ಲ ಅಂದರೆ ಈ ಸಿಗರೇಟ್ ನನ್ನ ಕೈಯಿಂದ ಎಗರೋಗ್ಬೇಕು, ಹಾರೋಗ್ಬೇಕು. ದೇವ್ರ ಚಿತ್ತ, ದೇವರೇ ಕೊಟ್ಟಾರಷ್ಟೆ. ಹೋಗೋದು ಕುಣಿಯಾಗಿ ಬೆಳೆದು ದೇವ್ರ ಮೇಲೆ ಹಾಕೋದು. ದಾವೀದ ಅಂತಾನೆ, ಪಾತಾಳದಲ್ಲಿ ನನ್ನ ಹಾಸಿಗೆ ನಾನೇ ಮಾಡಿಕೊಂಡೆ ಅಂದರೆ ದೇವ್ರ ಮುಂದೆ ಯಥಾರ್ಥವಾಗಿ ಹೇಳ್ತಾ ಇದ್ದಾರೆ, ಅಪ್ಪ ನನಗೆ ಬಂದಿರೋ ಕಷ್ಟ ಬೇರೆ ಯಾರಿಂದಲ್ಲ, ನನ್ನ ಕೈಯಿಂದ ನಾನೇ ಮಾಡಿಕೊಂಡೆ. ದಾವೀದ ಹೋದ, ಬೆತ್ಷೆಬಾನ ನೋಡ್ದ, ಬೆತ್ಷೆಬಾ ಹತ್ರ ಪಾಪ ಮಾಡ್ದ, ಬೆತ್ಷೆಬಾ ಗಂಡನ ಕೊಂದ. ಇದೆಲ್ಲ ಯಾರು ಸೈತಾನ ಮಾಡಿಸಿದ್ನ? ದೇವ್ರು ಮಾಡಿಸಿದ್ನ? ಇವನೇ ಮಾಡಿದ. ಅದರಿಂದ ಕಷ್ಟ ಬಂತು. ಆದರೆ ಒಂದು ದಾವೀದ ದೇವರು ಯಥಾರ್ಥವಾಗಿ ಹೋಗಿ ಹೇಳ್ದ, ನರಕದಲ್ಲಿ ನಾನು ನನ್ನ ಹಾಸಿಗೆ ಮಾಡಿಕೊಂಡಪ್ಪ. ನಾನು ದೇವ್ರ ಮುಂದೆ ಯಥಾರ್ಥವಾಗಿ ನಾನು ಮಾಡಿದ ತಪ್ಪಿದು, ಅವರಿಂದಲ್ಲ ನಾನು ಮಾಡಿದ್ದು. ಇದು ಬಹಳ ಇಂಪಾರ್ಟೆಂಟ್. ದೇವ್ರ ಮುಂದೆ ನಾವು ಯಥಾರ್ಥವಾಗಿ ಹೋಗಿ ನಂದು ಹೀಗಾಯಿತು ದೇವ್ರ ಮುಂದೆ ಹೇಳ್ಬೇಕು.